ನೋಡಿ, ನಾವು ಚಂದನ್ 2008ರಿಂದನೇ ಇದ್ವಿ. ನಾನು ಚಂದನಿನ ಪರ್ಸನಲ್ ಲೈಫಿನ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದೆ. ಯಾವುದೋ ಒಂದು ಯೂಟ್ಯೂಬ್ ಥಂಬ್ನೇಲ್ ಅನ್ನ ನೆಗೆಟಿವ್ ಆಗಿ ಹಾಕಿ ಬರೀ ಥಂಬ್ನೇಲ್ ಅಲ್ಲೇ ಒಂದು 3 ನಿಮಿಷದ ಕಥೆಯನ್ನ ವಿಭಿನ್ನವಾಗಿ ಹೇಳೋದಿದೆಯಲ್ಲ, ಆ ಥಂಬ್ನೇಲ್ ಇಂದ ಆಗಿರ್ತಕ್ಕಂಥ ಅನಾಹುತ ಇವತ್ತು ಡಿಜಿಟಲ್ ಯುಗದಲ್ಲಿ ಆಗ್ತಾ ಇರೋದನ್ನೇ ಇವತ್ತು ನಮ್ಮ ಜೀವನದಲ್ಲಿ ಆಗಿತ್ತು. ಅದು ಕೇವಲ ಒಂದು ದಿನಕ್ಕೆ ಮಾತ್ರ ಕೋಪ ಇರುತ್ತೆ. ಯಾರು ತುಂಬಾ ಪ್ರೀತಿ ಮಾಡ್ತಾರಲ್ಲ, ಅದು ಅವ್ರಿಗೆ ಹೇಳೋರು ಪ್ರಯತ್ನ ಮಾಡ್ತಾರೆ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಹೇಳಿದ್ದೀನಿ, ಚಂದನ್ ನನಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾನೆ. ಆ ಪ್ರೀತಿ ಇವತ್ತು ಗೆದ್ದಿದೆ. ನಾವು ಚಂದನ್ ಮೊದಲಿಂದನೂ ಫ್ರೆಂಡ್ಸು. ಕೇವಲ ಮೀಡಿಯಾದ ಯೂಟ್ಯೂಬ್ ಕೆಲವು ಮಾಧ್ಯಮ ಥಂಬ್ನೇಲ್ ಹಾಕಿ ನಮ್ಮನ್ನ ಒಂದು ಗೂಬೆ ಕೂಡ್ಸಿದ್ರಲ್ಲ, ಆ ಗೂಬೆಯಿಂದಾನೇ ಇವತ್ತು ಅವ್ರಿಗೆ ಬೇಜಾರಾಗಿದ್ದು. ಅದೆಲ್ಲ ತಿಳಿ ಹೋಗಿದೆ. ನಾವು ಅವ್ರು ತುಂಬಾ ಒಳ್ಳೆ ಫ್ರೆಂಡ್ಸು, ಜೊತೆಗಿದ್ವಿ. ನಿನ್ನೆ ಪಿಕ್ಚರ್ ನೋಡಿದ್ವಿ, ಇವತ್ತು ಪಿಕ್ಚರ್ ನೋಡಿದೀವಿ, ಡಬ್ಬಿಂಗ್ ಮಾಡಿದೀವಿ, ಇನ್ನೊಂದು ಹೊಸ ಪಿಕ್ಚರ್ಗೂ ಒಟ್ಟಿಗೆ ಸೈನ್ ಮಾಡಿದ್ವಿ, ಜೊತೆಗೆ ಸೈನ್ ಮಾಡಿದ್ವಿ. ಥ್ಯಾಂಕ್ ಯು. ಡಿಜಿಟಲ್ ಯುಗದಲ್ಲಿ ಇದಲ್ಲ, ಇನ್ನೊಂದು ಪಿಕ್ಚರ್ ಬರ್ತಾ ಇದೆ, ಅದು ಇನ್ನೊಂದು ದಿನ ಹೇಳ್ತೀನಿ. ಪಾರ್ಟ್ 2 ಬರ್ತಾ ಇಲ್ಲ, ಬಟ್ ಇನ್ನೊಂದು ಪಿಕ್ಚರ್ ನಾನು ಮತ್ತೆ ಚಂದನ್ ಒಟ್ಟಿಗೆ ಮತ್ತೆ ಬರ್ತಾ ಇದ್ದೀವಿ. ಚಂದನ್ ಲೀಡ್ ಅಲ್ಲಿ ಇರ್ತಾರೆ, ಮತ್ತೆ ನಾನು ಒಂದು ಸೈಂಟಿಸ್ಟ್ ರೂಪದಲ್ಲಿ ಒಂದು ಪಿಕ್ಚರ್ ಬರ್ತಿದೆ, ಸೈನ್ ಮಾಡಿದ್ವಿ. ಅದು ಹೇಳ್ತೀನಿ ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು.